ಸಿದ್ದರಾಮಯ್ಯ ಅವರು ಹುಲಿ ಇದ್ದ ಹಾಗೆ ಅವರನ್ನು ಯಾರು ಅಳಗಾಡಿಸಲು ಸಾಧ್ಯವಿಲ್ಲ. 5 ವರ್ಷ ಅವರೇ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ಎಂದು ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮುಡ್ಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪರಿಸ್ಥಿತಿ ಬರುತ್ತದೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಗೆ ತಿರುಗೇಟು ನೀಡಿ, ಸಿದ್ದರಾಮಯ್ಯ ಒನ್ ಹ್ಯಾಂಡ್ ಓನ್ಲಿ ಲೀಡರ್, ಅವರನ್ನ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಡಿಯೂರಪ್ಪ, ವಿಜೇಂದ್ರ, ಕುಮಾರಸ್ವಾಮಿ ಅಂತವರು 100 ಜನ ಬಂದರೂ ಸಿದ್ದರಾಮಯ್ಯನವರನ್ನು 5 ವರ್ಷ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದರು. ಇನ್ನು ಇದೇ ವೇಳೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಯುವಕರು ಪ್ಯಾಲೆಸ್ಟೈನ್ ಬಾವುಟ ಧ್ವಜ ಹಾರಿಸಿದ ಪ್ರಕರಣದ ಕುರಿತು ಮಾತನಾಡಿದ ಸಚಿವರು, ಕೇಂದ್ರ ಸರ್ಕಾರವೇ ಪ್ಯಾಲೆಸ್ಟೈನ್ಗೆ ಬೆಂಬಲ ಸೂಚಿಸಿದೆ. ಈಗ ಯಾರೋ ಧ್ವಜ ಹಿಡಿದಿದ್ದಾರೆ ಎಂಬ ಕಾರಣಕ್ಕೆ ಬಿಜೆಪಿ ಅವರೇ ದೊಡ್ಡ ಗಲಭೆ ಎಂಬಂತೆ ಬಿಂಬಿಸುತ್ತಿದ್ದಾರೆ. ಬೇರೆ ದೇಶದ ಪರ ಜೈಕಾರ ಹಾಕಿದ್ರೆ ಅದು ತಪ್ಪು, ಅಂತವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಬಿಜೆಪಿಯವರಿಗೆ ಬೇರೆ ವಿಷಯವಿಲ್ಲ, ಹೀಗಾಗಿ ಈ ರೀತಿಯ ಗೊಂದಲಕಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ಸಚಿವ ಜಮೀರ್ ಕಿಡಿಕಾರಿದರು. ಸಿದ್ದರಾಮಯ್ಯ 5 ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ಕೆ ಸಾಧ್ಯ ಇಲ್ಲ ಅಂತ 100 ವಿಜೇಂದ್ರ ಬರಲಿ, 100 ಯಡಿಯೂರಪ್ಪ ಬರಲಿ, 200 ಕುಮಾರಸ್ವಾಮಿ ಬರಲಿ. ಎಷ್ಟು? 200 ಕುಮಾರಸ್ವಾಮಿ. ನೀವು ಹೇಳಿದ್ರಲ್ಲ ಸಿದ್ದರಾಮಯ್ಯ ಅಂತ 100 ಜನ ಬಂದರೂ ಏನಾಗಲ್ಲ ಅಂತ. ಈ ಥರ ಕುಮಾರಸ್ವಾಮಿ ಅಂತವರು 200 ಜನ ಬಂದರೂ ಸಿದ್ದರಾಮಯ್ಯ ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಅದೊಂಥರ ಟೈಗರ್ ಹುಲಿ ಇದ್ದಂಗೆ. ಪ್ಯಾಲೆಸ್ಟೈನ್ಗೆ ಬೆಂಬಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ. ಕರೆಕ್ಟ್ ತಾನೆ? ಕೇಂದ್ರ ಸರ್ಕಾರನೇ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ವಿ ಆರ್ ಸಪೋರ್ಟಿಂಗ್ ಪ್ಯಾಲೆಸ್ಟೈನ್ ಅಂತ ಕೊಟ್ಟಿದ್ದಾರೆ. ಹೇಳಿದಾರಿಲ್ಲೋ? ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ BJP ಅವರೇ ದೊಡ್ಡ ಇಶ್ಯೂ ಮಾಡ್ತಾರೆ. ಫ್ಲಾಗ್ ಜೈಕಾರ ಆದರೆ, ಯಾವುದನ್ನ ದೇಶಕ್ಕೆ ಜೈಕಾರ ಆದರೆ ತಪ್ಪದು. ದೇಶದ್ರೋಹಿ ಅವರು ಯಾರನ್ನ ಇಲ್ಲ, ಎನಿಬಡಿ ದೇಶದ್ರೋಹಿ ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು. ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ, ನನಗೆ ಹೇಳೋದು. ಇವರೇ ಘೋಷಣೆ ಮಾಡಿದ್ದಾರೆ. ಇಲ್ಲ ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ಇದಂತ ಕೊಟ್ಟಿದ್ದಾರೆ, ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಬೇರೆ ದೇಶದ್ದು ಯಾರನ್ನ ಎನಿಬಡಿ ಅವ್ನು ದೇಶದ ದ್ರೋಹಿ ಆಗ್ತಾನೆ, ಅವನಿಗೆ ಶಿಕ್ಷೆ ಅಂತ ಶಿಕ್ಷೆ ಆಗಬಾರ್ದು, ಅವ್ನು ಗಲ್ ಶಿಕ್ಷೆ ಕೊಡಬೇಕು. ಅಲ್ಲ, ಈಗ ನಾಳೆ ಬೇರೆ ಬೇರೆ ದೇಶದ ಫ್ಲಾಗ್ ಹಾರಿಸೋಕೆ ಮುಂದಾದ್ರೆ ಅಂತ ಈ ರೀತಿ ಈಗ ಇವ್ರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. ಇವ್ರು ಘೋಷಣೆ ಮಾಡಿ ಯಾರು ಇಟ್ಕೊಳ್ತಾ ಇದ್ರು? ಇನ್ನು ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು. ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಫ್ಲಾಗ್ ಯಾರು ಇಟ್ಕೊಳ್ತಾ ಇದ್ರಾ? ಇವ್ರು ಘೋಷಣೆ ಮಾಡಿದ್ದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು. BJP ಅವ್ರಿಗೆ ಒಂದು ನಿಮಿಷ ಬರ್ಯಾಕ್ತಾರೆ ನಡಿ ಬರ್ರಿ. ಈಗ BJP ಅವ್ರಿಗೆ ಏನಾಗಿದೆ, ಯಾವುದೂ ವಿಷಯ ಇಲ್ಲ. ಆ ಕೇರಳ ಇನ್ಸಿಡೆಂಟಲ್ಲಿ ಇಬ್ಬರು ಕೇರಳದವರು ಅರೆಸ್ಟ್ ಆಗಿದ್ದಾರೆ. ಈಗ ಗಲಭೆದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಪೊಲೀಸವರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಕೇರಳದವರು ಇಲ್ಲ ಅಂತ ಇಲ್ಲ. ಆ ಕೇರಳದವರು 50 ವರ್ಷ ಹಿಂದೆನೇ 50 ವರ್ಷ ಹಿಂದೆ ಅವ್ರ ಆಧಾರ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ. 50 ವರ್ಷದಿಂದ ಅಲ್ಲೇ ವಾಸ ಮಾಡ್ತಾ ಇರೋದವರು. ಈಗ ಅವ್ರು ಲೋಕಲ್ ಆಗಿದ್ದಾರೆ ಅವರು. ಈ BJP ಅವ್ರಿಗೆ ಏನಾಗಿದೆ, ಏನು ಇಶ್ಯೂ ಇಲ್ಲ, ಬರೀ ಕೇರಳ ನೇಟಿವ್ ಅಂತ ಹೇಳ್ಬಿಟ್ಟು ಈಗ ನಮ್ಮ ದೇಶದವರು ಎಲ್ಲಿ ಬೇಕಾದ್ರೆ ಯಾವ ರಾಜ್ಯಕ್ಕೆ ಬೇಕಾದರೂ ಹೋಗ್ಬಾರ್ದಂತ ಏನಿಲ್ಲ ತಾನೆ. ಈಗ ಕೇರಳದವ್ರು ಬಂದು 50 ವರ್ಷ ಹಿಂದೆನೇ ಅವ್ರ ತಂದೆ ಕಾಲದಿಂದ ಬಂದು ಸೆಟ್ಲ್ ಆಗಿದ್ದಾರೆ. ಸೆಟ್ಲಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. BPL ಕಾರ್ಡ್ ಇದೆ, ಒಂದು ವೋಟರ್ ಕಾರ್ಡ್ ಇದೆ, ಮನೆ ಮಾಡಿದ್ದಾನೆ, ಅವನು ವ್ಯಾಪಾರ ಮಾಡ್ತಾ ಇದ್ದಾನೆ. ಇದೆ ಲೋಕಲ್, ಅವನು ಕನ್ನಡಿಗ ಆಗಿದ್ದಾನೆ ಅವನೀಗ. ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ನಮ್ಮೂರ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.